ಕೊರ್ಚ, ಕೊರ್ಮ ಇವು ಯಾವನ್ನೂ ಕೂಡ ಏನು 101 ಜಾತಿಗಳು ಲಿಸ್ಟಲ್ಲಿ ಇದ್ದಾವೆ, ಅದನ್ನ ಯಾವುದನ್ನು ತೆಗೆಯೋದಿಲ್ಲ ಅಂತ ಕೂಡ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಹಾವೇರಿ SP ಕಚೇರಿ ಮುಂದೆ ಬಿಜೆಪಿ ಮಾಡಲಿ, ಅವರು ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಅವರ ಹಕ್ಕು, ಅದು ವಿರೋಧ ಪಕ್ಷದವರು ಪ್ರೊಟೆಸ್ಟ್ ಮಾಡೋದು ಹಕ್ಕು. ಈಗಾಗಲೇ ನಾವು ಅದಕ್ಕೆ ಕ್ರಮ ತಗೊಂಡಿದ್ದೀವಿ, ಎಲ್ಲರನ್ನೂ ಅರೆಸ್ಟ್ ಮಾಡಿ, ನಿನ್ನೆ ಕೂಡ ಒಬ್ಬನ ಅರೆಸ್ಟ್ ಮಾಡಿದ್ದೀವಿ. ಅದನ್ನ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ತೀವಿ. ಅವರು SIT ಮಾಡಿ, ಅವರು CBI ಕೊಡಿ, ಅವ್ರು ಇನ್ನೊಂದು ಮಾಡಿ ಅಂತ ಅವರು ಹೇಳ್ಬೋದು. ಹೇಳೋದಕ್ಕೆ ನಾವೇನು ತಕರಾರು ತೆಗೆಯೋದಿಲ್ಲ, ಅವ್ರು ಹೇಳಿ. ಆದರೆ ನಮಗೆ ಗೊತ್ತಿದೆ ನಾವೇನು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೇವೆ. ರಾಜ್ಯಕ್ಕೆ ಮೋದಿ ಚುನಾವಣೆ ಆದಮೇಲೆ ಕರ್ನಾಟಕದ ಬಗ್ಗೆ ಆಸಕ್ತಿ ಮೋದಿಯವರು ರಾಜ್ಯಕ್ಕೆ ಬರೋದನ್ನ ನಾನು ಸ್ವಾಗತ ಮಾಡ್ತೀನಿ. ಆದರೆ ನಮಗೇನಪ್ಪ ಅಂತ ಹೇಳಿದ್ರೆ, ನಮಗೆ ಕೊಡುವಂಥ ಹಣ ನಮಗೆ ಕೊಟ್ಬಿಟ್ರೆ ನಾನು ಇನ್ನೂ ಹೆಚ್ಚಿನದಾಗಿ ಅವರನ್ನು ಹೊಗಳ್ಬೋದು. ನಮಗೆ ಬರ್ತಕ್ಕಂಥ GST ಶೇರು ನಮಗೆ ಸರಿಯಾಗಿ ಬಂದಿಲ್ಲ. ನಮಗೆ ಬರ್ತಕ್ಕಂಥ NDRFನಲ್ಲಿ ಇನ್ನೂ ಕೂಡ ಇಷ್ಟೊಂದು ಬರಗಾಲ ಬಂತು, ನಮಗೆ ಹಣ ಕೊಡಲಿಲ್ಲ. ಆಮೇಲೆ ನಮಗೆ ಸ್ಪೆಷಲ್ ಗ್ರಾಂಟ್ ಕೊಡಿ, ಬರೋಕ್ಕೆ 17,000 ಕೋಟಿ ನಾವು ಕೊಡಿ ಅಂತೇಳಿ ಮನವಿ ಮಾಡಿದ್ರು, ಒಂದು ಬಿಡುಗಾಸು ಬಂದಿಲ್ಲ. 35-36 ಕೋಟಿ ನಷ್ಟ ಆಗಿದೆ. ನಮ್ಗೆ 17,000 ಅಷ್ಟು ಕೇಳಲ್ಲಪ್ಪ, ನಮ್ಗೆ 17,000 ಕೊಡಿ ಅಂತ ಕೇಳಿದ್ರು. ಅದ್ರ ಬಗ್ಗೆ ಡಿಸೆಂಬರ್ 23ನೇ ತಾರೀಕು ನಾನು ಸಭೆ ಮಾಡಿ ಇದಕ್ಕೆ ನಿಮಗೆ ತಿಳಿಸ್ತೇನೆ, ತೀರ್ಮಾನ ತಿಳಿಸ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗೆ ಹೇಳಿ ಕಳಿಸಿದ್ರು. ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಭೇಟಿಯಾದಾಗ ಅವ್ರು ಹೇಳಿ ಕಳಿಸಿದ್ರು. ಇಲ್ಲಿವರೆಗೂ ಮೀಟಿಂಗ್ ಆಗಿಲ್ಲ. ನಮಗೆ ನಾವು ಕೇಳ್ಕೊಳ್ಳೋದು, ಕರ್ನಾಟಕ ಇಷ್ಟೊಂದು ಇಡೀ ದೇಶದಲ್ಲಿ GST ಕಾಂಟ್ರಿಬ್ಯೂಷನಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿ ಇದೆ. ಇಷ್ಟು ಕಾಂಟ್ರಿಬ್ಯೂಷನ್ ಮಾಡುವಂಥ ಒಂದು ರಾಜ್ಯಕ್ಕೆ ನಾವು ಸರಿಯಾಗಿ ಸಹಕಾರ ಕೊಡದೇ ಇದ್ರೆ ಯಾವ ರೀತಿ ನಮ್ಮ ರಾಷ್ಟ್ರದ GDP ಬ್ಯಾಲೆನ್ಸ್ ಹೆಂಗಾಗುತ್ತೆ? ಲಾರ್ಜರ್ ಇಂಟ್ರೆಸ್ಟ್ ನೋಡ್ಬೇಕಲ್ಲ. ನಮ್ಮ ಜಗಳದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡ್ಬೇಕಲ್ವಾ? ಅಷ್ಟೇ ನಾವು ಕೇಳೋದು. ಅಯೋಧ್ಯೆ 22 ಕಾರ್ಯಕ್ರಮದಲ್ಲಿ ಏನಾದರೂ ಹೆಚ್ಚುವರಿ ಭದ್ರತೆ ಬಗ್ಗೆ ಏನಾದರೂ ಹೀಗೆ SP ಗಳಿಗೆಲ್ಲ ಸೂಕ್ಷ್ಮತೆಯ ಬಗ್ಗೆ ನಾವು ಮೊನ್ನೆ ನಡೆದಂಥ ಕಾನ್ಫರೆನ್ಸಲ್ಲಿ ನಾನೇ ಹೇಳಿದ್ದೇನೆ. ಎಲ್ಲ SP ಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ. ನಾವು ಯಾವುದೂ ಅಹಿತಕರವಾದ ಘಟನೆಗಳಾಗಬಾರ್ದು ಅಂತ ಆ ರೀತಿ ನೋಡ್ಕೊಳ್ಳಿ. ಪೂಜೆ ಪುನಸ್ಕಾರ ಅದನ್ನು ನಾವೇನು ನಿಲ್ಸೋಕೆ ಹೋಗೋದಿಲ್ಲ, ಅಥವಾ ನಾವು ಯಾವ ಕ್ರಮಗಳನ್ನು ತಗೊಳ್ಳಲ್ಲ. ಆದರೆ ಕಾನೂನು ವಿರುದ್ಧವಾದಂಥ ಚಟುವಟಿಕೆಗಳೇನಾದ್ರು ನಡೆದ್ರೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಅಂದರೆ ಕೋಲಾರದಲ್ಲೆಲ್ಲ ಬ್ಯಾನ್ ಆದರೆ ಈ ಥರದ ಪುಟ್ಟ ಘಟನೆಗಳು ಅದನ್ನು ಲೋಕಲ್ ಪೊಲೀಸು SP ಗಳು ಹ್ಯಾಂಡಲ್ ಮಾಡ್ಕೊಳ್ತಾರೆ. ನಾವೇನು ಡೈರೆಕ್ಷನ್ಸ್ ಕೊಡಕ್ಕೆ ಹೋಗೋದಿಲ್ಲ ಅವ್ರಿಗೆ. ಅಲ್ಲಿ ಏನು ಘಟನೆ ನಡೀತೋ ಅದನ್ನು ಅವರೇ ನಿಭಾಯಿಸ್ತಾರೆ. ನಿಮ್ಮದೇ ಪಕ್ಷದ ಶಾಸಕರ ವಿರುದ್ಧ ಈಗ ಜಾತಿ ಪ್ರಮಾಣ ಪತ್ರ ನಕಲಿ ಮಾಡಿದ್ದು ಕಾರಣಕ್ಕೆ ಹೈಕೋರ್ಟಿಗೆ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ. 2013 ಶಾಸಕರಾಗಿರ್ತಾರೆ, ಅವ್ರ ಸೌಲಭ್ಯವನ್ನು ಪಡೆಯೋದ ವಿಚಾರವಾಗಿ ಸರ್ಕಾರ ತೀರ್ಮಾನ ಮಾಡಲಿ ಅನ್ನುವಂಥ ವಿಚಾರ. ನಾನು ಇನ್ನೂ ಕೂಡ ಅದನ್ನ ಆರ್ಡರ್ ನೋಡಿಲ್ಲ ಸರಿಯಾಗಿ. ಆರ್ಡರ್ನಲ್ಲಿ ಏನು ಬರೆದಿದ್ದಾರೆ ಅದನ್ನು ನೋಡಿ ಆಮೇಲೆ ಸರ್ಕಾರದಲ್ಲಿ ಏನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ. ಸಭೆ ಇದೆಯಲ್ಲ ಸರ್, ಚುನಾವಣಾ ಸಮಿತಿ ಕರೆದಿದ್ದಾರೆ. ಎಲ್ಲರೂ 28 ಜನ ಕೋಆರ್ಡಿನೇಟರ್ಸ್ ಅಂತ ಏನು ಮಾಡಿದ್ದಾರೆ, ನಮ್ಮನ್ನೆಲ್ಲ ಸಭೆ ಕರೆದಿದ್ದಾರೆ ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿ. ಅದು ಏನು ತೀರ್ಮಾನ ಮಾಡ್ತಾರೆ, ನಾವು ನಾವೇನು ಇನ್ಚಾರ್ಜ್ ಇದ್ದೀವಿ ಈಗ ನಮ್ಮ ಜಿಲ್ಲೆಯ ಜೊತೆಗೆ ನಮಗೊಂದೊಂದು ಕ್ಷೇತ್ರ ಇನ್ಚಾರ್ಜ್ ಕೊಟ್ಟಿದ್ರು. ನನಗೆ ನಾರ್ತ್ ಕೊಟ್ಟಿದ್ರು, ಬೆಂಗಳೂರು ನಾರ್ತ್. ನಾವು ಸಬ್ಮಿಟ್ ಮಾಡಿದ್ದೀವಿ ಹೆಸರುಗಳನ್ನ. ಅದನ್ನು ಏನು ಚರ್ಚೆ ಮಾಡಿ ಇಲ್ಲಿ ಪ್ಯಾನಲ್ ಮಾಡಿ ಡೆಲ್ಲಿ ಕಳಿಸ್ತಾರೆ. ಆ ಪ್ರಕ್ರಿಯೆ ಇವತ್ತು ಮಾಡ್ತಾರೆ. ಖರ್ಗೆ ಅವರು ಹೇಳಿದ್ರು, ಸಚಿವರ ಸ್ಪರ್ಧೆ ಇಲ್ಲಿ ರಾಜ್ಯ ಚುನಾವಣಾ ಸಮಿತಿಯಿಂದ ಶಿಫಾರಸು ಬಂದರೆ ನಾವು ತೀರ್ಮಾನ ಮಾಡ್ತೀವಿ ಅಂತ. ಇವತ್ತು ಚರ್ಚೆ ಆಗ್ಬೋದು ಸರಿ? ಗೊತ್ತಿಲ್ಲ, ಅದೇ ಆದಮೇಲೆ ತಾನೇ ಗೊತ್ತಾಗುತ್ತೆ. ಹಾಗಾಗಿ ಮುಂಚೆನೇ ನಾನು ಹಿಂಗೆ ಆಗುತ್ತೆ ಚರ್ಚೆ ಅಂತ ಹೇಳಕ್ಕೆ ಬರೋದಿಲ್ಲ. ಚರ್ಚೆ ಆದಾಗ ಅಕಸ್ಮಾತ್ ಯಾರನ್ನಾದರೂ ಅವರು ಸಚಿವರುಗಳನ್ನ ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದರೆ ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಥ್ಯಾಂಕ್ ಯು. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.